ತ್ರೈಲೋಕ್ಯೆ ಪೂಜಿತೆ ದೇವಿ ಕಮಲೆ ವಿಷ್ಣುವಲ್ಲಭೆ. ತಾಯಿಯ ಪಾದಾರವಿಂದಗಳಿಗೆ ವಂದಿಸುತ್ತಾ ಇವತ್ತಿನ ಒಂದು ವಿಷಯ ಅಂತ ಹೇಳಿದರೆ, ತಲೆನೋವು ತುಂಬ ಜನರಿಗೆ ವಿಪರೀತವಾಗಿ ಇರ್ತಕ್ಕಂಥದ್ದು. ಎಷ್ಟೋ ಔಷಧಿ ಉಪಚಾರಗಳನ್ನು ಮಾಡಿದರೂ ಕೂಡ 15-20 ವರ್ಷಗಳಾದರೂ ಕೂಡ ವಾಸಿಯನ್ನ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥದ್ದನ್ನ ನಾವು ಕ್ಷಣ ಮಾತ್ರದಲ್ಲಿ ನಿವಾರಣೆಯನ್ನ ಮಾಡಿಕೊಡ್ತಾ ಬರ್ತಾ ಇದ್ದೇವೆ. ಹಾಗಾದರೆ ಯಾಕೆ ಅದನ್ನು ವಾಸಿ ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ? ಯಾಕೆ ಅದು ವೈದ್ಯರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳುವಂತಹ ಗೊಂದಲ ಸೃಷ್ಟಿಗಳು ನಿಮ್ಮ ಮನಸ್ಸಿನಲ್ಲಿ ಇದ್ದಿರಬಹುದು. ಮುಖ್ಯವಾದಂತಹ ಕಾರಣ ಅಂತ ಹೇಳಿದರೆ, ತಲೆನೋವು ಜಪ್ಪಿಯೋ ಇನ್ನೊಂದಾಗಿಯೋ ಉಂಟಾಗ್ತಕ್ಕಂಥದ್ದು ಆದರೆ ತಲೆಯಲ್ಲಿ ಎಲ್ಲಿ ಪೆಟ್ಟು ಬಿದ್ದು ಇರುತ್ತೋ ಆ ಭಾಗದಲ್ಲಿ ಮಾತ್ರ ಆಗಲಿಕ್ಕೆ ಸಾಧ್ಯ. ಆದರೆ ತಲೆನೋವು ಹೇಳ್ತಕ್ಕಂಥದ್ದು ಆ ರೀತಿಯಾದಂಥ ಒಂದು ಕಾಯಿಲೆ ರೀತಿಯಲ್ಲಿ ಉಂಟಾಗ್ತಾ ಇದೆ ಅಂತ ಹೇಳಿ ಆದವಾಗ, ಅದು ಜಪ್ಪಿ ಅಲ್ಲ, ಹಾಗೆ ಸಹಜವಾಗಿ ಉಂಟಾಗ್ತಾ ಇದೆ ಅಂತ ಹೇಳಿ ಆದವಾಗ, ಅದು ಉಂಟಾಗ್ತಕ್ಕಂಥ ನೋವು ತಲೆಯಲ್ಲೇ ಆದರೂ ಕೂಡ ಅದರ ಕೇಂದ್ರ ಬಿಂದು ಇರ್ತಕ್ಕಂಥದ್ದು ನಮ್ಮ ಉದರದಲ್ಲಿ ಅಂತ ಹೇಳಿದರೆ ಹೊಟ್ಟೆಯಲ್ಲಿ. ಯಾಕೆ ಅಂತ ಕೇಳಿದರೆ, ನಮ್ಮ ಸಂಪೂರ್ಣವಾದಂತಹ ಒಂದು ಇಂಜನ್ ಅಂತ ಏನು ನಾವು ಕರಿತೇವೆ, ಅದು ಎಲ್ಲವೂ ಕೂಡ ಇರತಕ್ಕಂಥದ್ದು, ಕಾರ್ಯಗಳು ನೆರವೇರಿಸತಕ್ಕಂಥದ್ದು ಹೊಟ್ಟೆಯಿಂದ. ಹಾಗಾಗಿ ತಲೆನೋವಿಗೆ ಕೆಲವರಿಗೆ ಈ ರೀತಿಯಾದಂತಹ ಸಮಸ್ಯೆ ಇರ್ತಕ್ಕಂಥವರಿಗೆ ಮುಖ್ಯ ಕಾರಣ ಹೊಟ್ಟೆಯಿಂದ ಉಂಟಾಗತಕ್ಕಂಥದ್ದು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟು ಚಿಕಿತ್ಸೆ ಹೇಳ್ತಕ್ಕಂಥದ್ದನ್ನು ತಗೊಂಡಾಗ ಮಾತ್ರ ಆ ತಲೆನೋವು ವಾಸಿಯಾಗಲಿಕ್ಕೆ ಸಾಧ್ಯತೆ. ಮತ್ತು ಅಷ್ಟೇ ಅಲ್ಲದೆ ಎಕ್ಸ್ರೇ ಆಗಿರ್ಬೋದು, ECG ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಮತ್ತೊಂದರಲ್ಲಾಗಿರ್ಬೋದು, ಇದು ಕಂಡು ಬರಲಿಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ ಅಂತ ಕೇಳಿದರೆ, ಅದು ಆಗುವುದು ಒಂದು ಕಡೆಗೆ, ಇರುವುದು ಇನ್ನೊಂದು ಕಡೆಗೆ. ತಲೆನೋವು ಅಂತಲ್ಲ, ಕೆಲವಷ್ಟು ರೋಗಗಳೇ ಆ ರೀತಿಯಲ್ಲಿ. ಹಾಗಾಗಿ ಇಂತಹ ಕಾಯಿಲೆಯಿಂದ ಬಳಲ್ತಾ ಇರತಕ್ಕಂಥವ್ರು ಯಾರು ಕೂಡ ಭಯಭೀತಿಯನ್ನು ಆಗದೆ ಈ ರೀತಿಯಾದಂತಹ ಒಂದು ಚಿಕಿತ್ಸೆಯಿಂದಾಗಿ ಅವರು ಗುಣಮುಖರಾಗಿ ಚೆನ್ನಾಗಿ ಬಾಳು ಬದುಕುವಂತೆ ಆಗ್ತದೆ. ಹಾಗಾಗಿ ಮಾಡಿಕೊಂಡು ಒಳ್ಳೆಯದಾಗಿ